ನಿಮ್ ನಾಯಿಗೆ ಇದನ್ ತಿನ್ಸಿ, ನಿಮ್ ನಾಯಿ ಕೋಟಿಂಗ್ ಇಷ್ಟಿಷ್ಟುದ ಬಂದ್ಬಿಡುತ್ತೆ. ನಿಮ್ ನಾಯಿಗೆ ಇದನ್ ತಿನ್ಸಿ, ನಿಮ್ ನಾಯಿ ಕಲರ್ ಎದ್ದು ಕಾಣುತ್ತೆ. ನಿಮ್ ನಾಯಿಗೆ ಇದನ್ ಹಚ್ಚಿ, ಈ ಶಾಂಪೂ ಹಾಕಿ, ಈ ಫೀಡ್ ಕೊಡಿ, ಈ ಕತೆ ಪುಲಾರಗಳಿಗೆಲ್ಲ ನೀವು ತಲೆ ಕೊಡ್ಬೇಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಫ್ರೇಮ್ ಸೆಟ್ ಮಾಡ್ಕೊತಿದ್ದೀನಿ. ಫ್ರೇಮ್ ಸೆಟ್ ಮಾಡ್ಕೊಂಡಾದ್ಮೇಲೆ ಬಂದ್ ನಿಮ್ಗೆ ವಿಷಯ ತಿಳಿಸ್ತೀನಿ. ಡನ್. ಎಲ್ರಿಗೂ ನಮಸ್ಕಾರ. ನನಗೆ ಇತ್ತೀಚೆಗೆ ತುಂಬಾ ಎಂಕ್ವೈರಿ ಬರೋದೇನಪ್ಪಾ ಅಂತಂದ್ರೆ, ನಿಮ್ ನಾಯಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ, ಕೋಟಿಂಗ್ ಎಲ್ಲ ತುಂಬಾ ಇಷ್ಟ ಆಯ್ತು, ನಮ್ ನಾಯಿಗಳನ್ನ ಕೂಡ ನಿಮ್ ನಾಯಿಗಳ ತರ ಮಾಡ್ಬೇಕು, ನೀವು ಫೀಡಿಂಗ್ ಏನ್ ಹಾಕ್ತೀರಾ, ಡಯಟ್ ಏನ್ ಕೊಡ್ತೀರಾ, ಏನೇನ್ ಇಂಜೆಕ್ಷನ್ಸ್ ಹಾಕ್ತೀರಾ, ಏನೇನ್ ಸಪ್ಲಿಮೆಂಟ್ಸ್ ಕೊಡ್ತೀರಾ, ಸ್ವಲ್ಪ ನಮಗೂ ಹೇಳಿ. ಆ ತರ ಎಂಕ್ವೈರಿಗಳು, ಈ ತರ ಕ್ವಶನ್ಗಳು ನಮ್ಗೆ ತುಂಬಾ ಬರುತ್ತೆ. ಸೊ ಇದಕ್ಕೆ ಈ ಟಾಪಿಕ್ ಬಗ್ಗೆ ನಾನೊಂದು ವಿಡಿಯೋ ಮಾಡಾಕ್ಬೇಕಂತ ನಾನು ತುಂಬಾ ದಿನದಿಂದ ಅನ್ಕೋತಿದ್ದೆ, ಬಟ್ ಟೈಮ್ ಕೂಡ ಬಂದಿರಲಿಲ್ಲ. ಸೊ ಇವತ್ತು ಐ ಆಮ್ ಗೋನ್ ಆನ್ಸರ್ ಫಾರ್ ದೀಸ್ ಕ್ವಶನ್ಸ್. ಏನಪ್ಪಾ ಅಂತಂದ್ರೆ, ನಮ್ದು ಏನ್ ಬ್ಲಡ್ ಲೈನ್ ಇದೆ, ನಮ್ಮ ಬ್ರೀಡಿಂಗ್ ಅಲ್ಲಿ ಜರ್ಮನ್ ಶೆಪರ್ಡ್ಸ್ ಏನ್ ಬರುತ್ತೆ, ಆ ಎಲ್ಲಾ ಪ್ರತಿಯೊಂದು ಮರಿಗಳಿಗೂ ಆ ಕೋಟಿಂಗ್, ಆ ಕಲರೇಷನ್ ಮತ್ತೆ ಆ ಸ್ಟ್ರಕ್ಚರ್ ಅದು ಬಂದೇ ಬರುತ್ತೆ. ಅದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ. ಏನಕ್ಕೆ ಗ್ಯಾರಂಟಿ ಕೊಡ್ತೀವಿ ಅಂತ ಅಂದ್ರೆ, ನಮ್ಮ ಹತ್ರ ಬಂದು ಜಸ್ಟ್ ಒಂದು ಅಥವಾ ಎರಡು ಜನರೇಷನ್ ಜರ್ಮನ್ ಶೆಪರ್ಡ್ಸ್ ಇಲ್ಲ, ನಮ್ಮ ಹತ್ರ ಕಂಪ್ಲೀಟ್ ಆಗಿ 4 ಜನರೇಷನ್ಸ್ ಆಫ್ ಜರ್ಮನ್ ಶೆಪರ್ಡ್ಸ್ ಇರೋದು. ಸೊ ಇದ್ರಲ್ಲಿ ನಮ್ಗೆ 4 ಜನರೇಷನ್ಸ್ ಇಂದ ಬ್ರೀಡಿಂಗ್ ಮಾಡಿ 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 ನಮ್ಗೆ ಅನಲೈಸ್ ಮಾಡೋದು ನಮಗ್ ಗೊತ್ತಾಗಿರುತ್ತೆ. ಮತ್ತೆ ಯಾವ ಕಾಂಬಿನೇಷನ್ಸ್ ಮಾಡ್ಬೇಕು, ಈ ತರಾನೇ ಮರಿಗಳು ಬರ್ಬೇಕಂತಂದ್ರೆ ಯಾವ ಕಾಂಬಿನೇಷನ್ಸ್ ಮಾಡ್ಬೇಕು ಅಂತ ನಮ್ಗೆ ಒಂದ್ ಸ್ವಲ್ಪ ಲೈಟ್ ಐಡಿಯಾ ಇರುತ್ತೆ. ಸೊ ಆ ಬೇಸಿಸ್ ಮೇಲೆ, ಆ ಐಡಿಯಾ ಪ್ರಕಾರ ನಾವು ಕಾಂಬಿನೇಷನ್ಸ್ ಮಾಡ್ತೀವಿ, ಅದೇ ತರ ಮರಿಗಳು ಬರುತ್ತೆ. ಇದಿಷ್ಟು ಒಂದ್ ಕಡೆ ಆಯ್ತು ಅಂತ ಅಂದ್ರೆ, ದೆನ್ ವೆನ್ ಇಟ್ ಕಮ್ಸ್ ಟು ಡಯಟ್, ನಾವು ಡಯಟ್ ಅಲ್ಲಿ ಬೇರೆ ಏನು ಎಕ್ಸ್ಟ್ರಾ ಏನ್ ಆಡ್ ಮಾಡಲ್ಲ. ನಾರ್ಮಲ್ ಡಾಗ್ಸ್ ಗೆ ಏನ್ ಫೀಡಿಂಗ್ ಮಾಡ್ತಾರೆ ಅದೇ ಫೀಡಿಂಗ್ ನ ನಾವು ಕೊಡೋದು. ಸೊ ಡಯಟ್ ಇಂದ ಏನೋ ನಮ್ ನಾಯಿಗಳು ತುಂಬಾ ಚೆನ್ನಾಗಿ ಕಾಣ್ತವೆ, ಕೋಟಿಂಗ್ ಎಲ್ಲ ಇನ್ನು ಇಂಪ್ರೂವ್ ಆಗಿದೆ, ಆ ತರ ಏನು ಕೇಳಿಸಿಲ್ಲ. ಎಲ್ಲ ಮ್ಯಾಟರ್ ಆಗೋದು ಜೀನ್ಸ್, ಜೆನೆಟಿಕ್ಸ್. ಅಪ್ಪ ಅಮ್ಮ ಹೇಗೆ ಇರ್ತಾರೆ, ಮರಿಗಳು ಕೂಡ ಅದೇ ತರ ಬರ್ತವೆ. ಅಪ್ಪ ಅಮ್ಮಂಗೆ ಒಳ್ಳೆ ಜೀನ್ಸ್ ಇತ್ತು, ಒಳ್ಳೆ ಕೋಟಿಂಗ್ ಇರೋ ಜೀನ್ ಇತ್ತು, ಒಳ್ಳೆ ಕಲರೇಷನ್ ಇರೋ ಜೀನ್ ಇತ್ತು ಅಂತ ಅಂದ್ರೆ, ಮರಿಗೆ ಕೂಡ ಅದೇ ಜೀನ್ ಕ್ಯಾರಿ ಆಗುತ್ತೆ. ಮರಿಗೂ ಕೂಡ ಅಪ್ಪ ಅಮ್ಮನ ತರಾನೇ ಮರಿ ಕೂಡ ಬ್ಯೂಟಿಫುಲ್ ಆಗಿ ಬರುತ್ತೆ ಫ್ಯೂಚರ್ ಅಲ್ಲಿ. ಮಾರ್ಕೆಟ್ ಅಲ್ಲಿ ತುಂಬಾ ಫ್ರಾಡ್ ಗಳು ಮಾಡ್ತಾರೆ. ಏನಪ್ಪಾ ಅಂತ ಅಂದ್ರೆ, ಚೆನ್ನಾಗಿರೋ ಅಪ್ಪ ಅಮ್ಮನ ತೋರಿಸ್ತಾರೆ, ಚೆನ್ನಾಗಿರೋ ಲಾಂಗ್ ಕೋಟ್ ಮೇಲ್ಸ್ ನ ತೋರಿಸ್ತಾರೆ, ಚೆನ್ನಾಗಿರೋ ಲಾಂಗ್ ಕೋಟ್ ಫಿಮೇಲ್ಸ್ ನ ತೋರಿಸ್ತಾರೆ. ನಿಮ್ಗೆ ಕೂಡ ತುಂಬಾ ಚೆನ್ನಾಗಿರೋ ಮರಿನ ತೋರಿಸ್ತಾರೆ. ಬಟ್ ಅದೇ ಮರಿ ನಿಮ್ ಕೈಗೆ ಬಂದಾದ್ಮೇಲೆ, ಅದು ಬೆಳೆದು ನಿಂತಾದ್ಮೇಲೆ, ಇಲ್ಲಿ ನಿಮ್ಗೆ ತೋರಿಸಿರೋ ಅಪ್ಪ ಅಮ್ಮಂಗೂ ಈ ಮರಿ ಬೆಳೆದು ನಿಂತಿರೋದಕ್ಕೂ ಚೂರು ಸಿಮಿಲಾರಿಟೀಸ್ ಇರೋದಿಲ್ಲ. ಇದೇ ಬೇರೆ ಪೇರೆಂಟ್ಸ್ ಆಗಿರುತ್ತೆ, ಮರಿನೇ ಬೇರೆದಾಗಿರುತ್ತೆ. ಸೊ ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು ಜನರಿಗೆ, ಚೂಸ್ ಯುವರ್ ಬ್ರೀಡರ್ಸ್ ವೈಸ್ಲಿ. ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ ಬ್ರೀಡರ್ಸ್, ಅವ್ರು ಜೆನ್ಯೂನ್ ಆಗಿದಾರಾ, ಅವ್ರ ಬಗ್ಗೆ ಏನಾದ್ರು ಕಂಪ್ಲೇಂಟ್ಸ್ ಇದೆಯಾ, ಇದೆಲ್ಲಾ ವಿಷಯಗಳನ್ನ ತಿಳ್ಕೊಂಡು ಅದಾದ್ಮೇಲೆ ಅವ್ರ ಹತ್ರ ಹೋಗಿ ಮರಿಗಳನ್ನ ತಗೊಳ್ಳಿ. ಸೊ ಮಾರ್ಕೆಟ್ ಅಲ್ಲಿ ಈಗ ಇತ್ತೀಚೆಗೆ ತುಂಬಾ ಏನು ಮೇಧಾವಿಗಳು ಉಟ್ಕೋಬಿಟ್ಟಿದ್ದಾರೆ ಅನ್ನೋದಕ್ಕಿಂತ, ಅದು ತುಂಬಾ ಕಾಲದಿಂದಾನೇ ಇದಾರೆ ಅವ್ರು ಅಂತ ಮೇಧಾವಿಗಳು. ಏನಂದ್ರೆ, ನೀವು ನಿಮ್ ನಾಯಿಗೆ ಇದನ್ ತಿನ್ಸಿ, ನಿಮ್ ನಾಯಿ ಕೋಟಿಂಗ್ ಇಷ್ಟಿಷ್ಟುದ ಬಂದ್ಬಿಡುತ್ತೆ, ನಿಮ್ ನಾಯಿಗೆ ಇದನ್ ತಿನ್ಸಿ, ನಿಮ್ ನಾಯಿ ಕಲರ್ ಎದ್ದು ಕಾಣುತ್ತೆ, ನಿಮ್ ನಾಯಿಗೆ ಇದನ್ ಹಚ್ಚಿ, ಈ ಶಾಂಪೂ ಹಾಕಿ, ಈ ಫೀಡ್ ಕೊಡಿ, ಇಷ್ಟಿಷ್ಟೇ ಫೀಡ್ ಕೊಡಿ, ಈ ಸಪ್ಲಿಮೆಂಟ್ಸ್ ಹಾಕಿ, ಈ ಕತೆ ಪುಲಾರಗಳಿಗೆಲ್ಲ ನೀವು ತಲೆ ಕೊಡ್ಬೇಡಿ. ಏನಂತ ಅಂದ್ರೆ, ಜೀನ್ಸ್ ಅನ್ನೋದೊಂದು ಮ್ಯಾಟರ್ ಆಗುತ್ತೆ, ಜೀನ್ಸ್ ಅಷ್ಟೇ ಮ್ಯಾಟರ್ ಆಗೋದು. ಫೀಡಿಂಗ್ ಐ ಅಗ್ರಿ. ಯಾವಾಗ ಮ್ಯಾಟರ್ ಆಗುತ್ತೆ ಅಂತಂದ್ರೆ, ನಾಯಿಗೆ ಕಂಡೀಷನ್ ಸರಿ ಇರಲ್ಲ, ಅಂದ್ರೆ ತುಂಬಾ ವೀಕ್ ಇರುತ್ತೆ, ಆರ್ ಓವರ್ ವೆಯ್ಟ್ ಇರುತ್ತೆ, ಒಬೀಸ್ ಆಗಿರುತ್ತೆ, ಅಂತ ಟೈಮಲ್ಲಿ ಡಯಟ್ ಅನ್ನೋದು ಮ್ಯಾಟರ್ ಆಗುತ್ತೆ. ಯಾಕೆ, ಅದನ್ನ ಫಿಟ್ ಆಗಿಡೋದಕ್ಕೆ. ಮತ್ತೆ ಫೀಡಿಂಗ್ ಅಲ್ಲಿ ಓಕೆ, 10% ನಾಯಿ ಇಂಪ್ರೂವ್ ಆಗ್ಬೋದು, ಅಂದ್ರೆ ಅದ್ರದ್ದು ಜೆನೆಟಿಕ್ಸ್ ಏನಿರುತ್ತೆ ಅದು ಮಾತ್ರ ಖಂಡಿತ ಇಂಪ್ರೂವ್ ಆಗಲ್ಲ. ನಿಮ್ ನಾಯಿ ಶಾರ್ಟ್ ಕೋಟ್ ನಾಯಿ ಆಗಿತ್ತು ಅಂದ್ರೆ ಅದು ಶಾರ್ಟ್ ಕೋಟೇ ಇರುತ್ತೆ, ಲಾಂಗ್ ಕೋಟ್ ನಾಯಿ ಆಗಿತ್ತು ಅಂದ್ರೆ ಲಾಂಗ್ ಕೋಟೇ ಇರುತ್ತೆ. ಮಿಕ್ಸ್ ಆಗಿತ್ತು, ಲಾಂಗ್ ಕೋಟ್ ಇಂಟು ಶಾರ್ಟ್ ಕೋಟ್ ಇರಲಿ, ಮಿಕ್ಸ್ ಆಗಿತ್ತು ಅಂತಂದ್ರೆ ಅದು ಇವೆರಡು ಮಧ್ಯದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಇದರ ಲಾಂಗ್ ಕೋಟು ಅಲ್ಲ, ಈ ಕಡೆ ಶಾರ್ಟ್ ಕೋಟು ಅಲ್ಲ, ಎರಡು ಮಧ್ಯದಲ್ಲಿ ಇದನ್ನ ಬುಷಿ ಕೋಟ್ ಅಂತ ಕರೀತಾರೆ. ನಾನು ಈ ವಿಡಿಯೋಸ್ ಅಲ್ಲಿ ನಾನೇನೇ ಇನ್ಫಾರ್ಮೇಶನ್ ಕೊಡ್ತೀನಿ, ಇದೆಲ್ಲ ನನಗೆ ಪರ್ಸನಲ್ ಆಗಿ ನನಗೆ ರಿಸಲ್ಟ್ ಸಿಕ್ಕಿರೋ ಅಂತ ಇನ್ಫಾರ್ಮೇಶನ್ ಆಗಿರುತ್ತೆ. ನಾನು ಇಷ್ಟು ವರ್ಷ ಬ್ರೀಡಿಂಗ್ ಫೀಲ್ಡ್ ಅಲ್ಲಿ ಇದ್ದು, ಇಷ್ಟು ವರ್ಷ ಬ್ರೀಡಿಂಗ್ ಮಾಡಿ ನಾನು ಪರ್ಸನಲ್ ಆಗಿ ತಿಳ್ಕೊಂಡಿರೋ ಇನ್ಫಾರ್ಮೇಶನ್ ಸ್ವಲ್ಪ ಇರುತ್ತೆ. ಮತ್ತೆ ನಾನು ತುಂಬಾ ವರ್ಷದಿಂದ ಆಳಿರೋ ಹಳೆ ಬ್ರೀಡರ್ಸ್ ಹತ್ರ, ಅವ್ರ ಹತ್ರ ತಿಳ್ಕೊಂಡಿರೋ ಇನ್ಫಾರ್ಮೇಶನ್ಸ್ ಸುಮಾರು ಇರುತ್ತೆ. ಸೊ ಇದಿಷ್ಟು ನಾನೇನ್ ಟಿಪ್ಸ್ ಕೊಡ್ತಿದ್ದೀನಿ, ಇದೆಲ್ಲ ನನಗೆ ಪರ್ಸನಲ್ ಆಗಿ ವರ್ಕ್ ಆಗಿರುವಂತ ಟಿಪ್ಸ್ ಆಗಿರುತ್ತೆ. ನನಗೆ ಪರ್ಸನಲ್ ಆಗಿ ರಿಸಲ್ಟ್ ಸಿಕ್ಕಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋ ಇನ್ಫಾರ್ಮೇಶನ್ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಇದೇ ರೀತಿ ಡಾಗ್ ರಿಲೇಟೆಡ್ ಫ್ಯಾಕ್ಟ್ಸ್ ಹಾಗೂ ಇನ್ಫಾರ್ಮೇಶನ್ಸ್ಗಾಗಿ ಈ ಚಾನೆಲ್ನ ಫಾಲೋ ಮಾಡಿ, ಮತ್ತೆ ನಿಮ್ಮ ಪೆಟ್ ಪೇರೆಂಟ್ ಫ್ರೆಂಡ್ಸ್ಗೆ ಶೇರ್. ಜೈ ಬಸವ.